ಈ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ಮನವರಿಕೆ ಮಾಡ್ಕೊಂಡಿದ್ದೀವಿ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಕೌಲ್ಗ ಗ್ರಾಮದಲ್ಲಿ 8 ಎಕರೆ ಕಬ್ಬನ್ನು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾವನಿಸಿ ಇವತ್ತು ಪತ್ರಿಕಾಗೋಷ್ಠಿ ಒಳಗೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಆಯಿತು. ಇಲ್ಲಿ ತಾವು ಅತ್ಯಂತ ಪ್ರಮುಖರು ಯೂಟ್ಯೂಬ್ನವ್ರನ್ನು ಕೂಡ ಈ ರೈತರಿಗೆ ಅಧಿಕಾರಿಗಳಿಗೆ ಕಿವಿಹಿಂಡಿ ಪ್ರಚಾರ ಕೊಡ್ತಕ್ಕಂಥ ತಮ್ಮಲ್ಲೂ ಕೂಡ ನಾನು ಮಾತಾಡ್ತಾ ಇದ್ದೇನೆ. ಆ ರೈತನ 8 ಎಕರೆ ಕಬ್ಬನ್ನು ಸಂಪೂರ್ಣವಾಗಿ ಸುಟ್ಟಿದೆ, ಅದಕ್ಕೆ ಪರಿಹಾರ ಬೇಕು ಅಂತಕ್ಕಂಥ ವಿಚಾರವನ್ನು ವೈಜ್ಞಾನಿಕ ಪದ್ಧತಿಯಿಂದ ಕೂಡ ಪರಿಹಾರ ಬೇಕು. ಹೋದ ವರ್ಷ 2,900 ರೂಪಾಯಿ ಒಂದು ಟನ್ನಿಗಿತ್ತು, ಈ ವರ್ಷ 3,000 ಒಂದು ಟನ್ನಿಗಾಗಿದೆ. ಅದನ್ನು 4 ಎಕರೆಗೆ ಎಷ್ಟು ಅಂದಾಜಪ್ಪ ಅಂದರೆ ಇವತ್ತು 20 ಲಕ್ಷ ರೂಪಾಯಿ ಪರಿಹಾರ ಬೇಕು ಅಂತಕ್ಕಂಥದ್ದು ರೈತನ ಬೇಡಿಕೆ ಇದೆ. 4 ಲಕ್ಷಕ್ಕೆ 20 ಲಕ್ಷ ರೂಪಾಯಿ, 4 ಎಕರೆಗೆ 20 ಲಕ್ಷ ಇದ್ದರೆ ಇನ್ನೂ 4 ಎಕರೆ ಇದೆ, ಅದಕ್ಕೆ 20 ಲಕ್ಷ, ಹೀಗೆ 40 ಲಕ್ಷ ಏನದ ಆ ಬಡ ರೈತರಿಗೆ ಪರಿಹಾರ ಕೊಡ್ಬೇಕಂತಕ್ಕಂಥದ್ದು. ಅಲ್ಲಿ ಇನ್ನೊಂದು ಏನಂದರೆ ರೈತನ ಸಾಮಗ್ರಿಗಳು, ಅಲ್ಲಿ ಮೋಟ್ರು, ವೈರು, ನೇಗಿಲು, ಗೆಳೆದಿಂಡ, ನೊಗ ಇತ್ಯಾದಿ ಇವೆಲ್ಲ ಇನ್ಸ್ಟ್ರೂಮೆಂಟ್ಗಳು ಭಾಳಷ್ಟು ಕಾಸ್ಟ್ಲಿ ಇರೋದ್ರಿಂದ ಆ ರೈತ ಇವತ್ತು ಕಂಗಾಲಾಗಿರ್ತಾನೆ. ಇದಕ್ಕಿಂತ ಮುಂಚೆ ಕೂಡ ವರ್ಷಾದ್ಯಂತ ಅದಕ್ಕೆ ನೀರು ಬಿಟ್ಟು ಗೊಬ್ಬರ ಹಾಕಿ ಪ್ರಯತ್ನ ಮಾಡಿ ನವಂಬರ್ ಇದೇ 18-19ನೇ ತಾರೀಕು ಕಟಾವಿತ್ತು. ಅಂಥ ಸಂದರ್ಭದಲ್ಲಿ ಅದು ಕೈಗೆ ಬಂತು, ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು ರೈತನ ಒಂದು ಸಮಸ್ಯೆ ಆಗಿಬಿಟ್ಟದೆ. ಅವನು ಇದಕ್ಕಿಂತ ಮುಂಚೆ ಆದರೂ 2-3 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಯಾವುದೇ ಬೆಳೆನೂ ಬೆಳೆದಿಲ್ಲ, ಕಷ್ಟದಲ್ಲಿರ್ತಕ್ಕಂಥದ್ದು. ಅದೇ ರೀತಿ ಆ ದಿನ ಅವನು ಇನ್ನೂ ಕೆಲವು ಹಾಳಾಗ್ತಕ್ಕಂಥ ಅವನ ಜೊತೆಗಿರ್ತಕ್ಕಂಥ ಎತ್ತುಗಳು, ಹಸು ಮತ್ತು ಕುರಿ ಮೇಕೆಗಳು ಕೂಡ ಅಲ್ಲಿದ್ದು ತೋಟದಾಗೆ ಒಂದೊಂದು ಸಾರಿ ಅಲ್ಲೇ ರಾತ್ರಿ ಕಟ್ಟು ಹೋಗ್ತಿದ್ರಂತ ಉರಿ ಹತ್ತಿ ಅವನು ಕೂಡ ನೆಲಸಮ ಆಗ್ತಕ್ಕಂಥ ಒಂದು ವಿಚಾರ ಇತ್ತು. ಆ ದಿನ ಅವ್ರ ಮಗನಿಗೆ ಸಂಪೂರ್ಣ ಜ್ವರ ಬಂದಿದ್ದರಿಂದ ಇಲ್ಲಪ್ಪ ದನಕರುಗಳು ಮನೆಗೆ ತೊಗೊಂಬರ್ರಿ ಅಂತಕ್ಕಂಥದ್ದು 8-8:30 ಗಂಟೆಗೆ ಅವು ದನಕರುಗಳು ಕುರಿಗಳೆಲ್ಲ ಮನೆಗೆ ತಂದು ಮನೆಗೆ ಹಚ್ಚಿ ಕಟ್ಟಿದ ಮೇಲೆ ಊಟ ಮಾಡಿ ಮಲ್ಕೊಂಡಿದ್ದಾನೆ. 11 ಗಂಟೆಗೆ ಕರೆಕ್ಟಾಗಿ ಮೆಸೇಜ್ ಬಂದದ, ನಿಮ್ಮ ಕಬ್ಬಿಗೆ ಉರಿ ಹತ್ತದ, ಬೆಂಕಿ ಅದ ಅಂತ. ಓಡೋಡಿ ಹೋಗತನ ಸಂಪೂರ್ಣವಾಗಿ ಆ ಇಬ್ಬರು ಈರ್ವರ ಅಣ್ಣತಮ್ಮರು ಅದನ್ನು ಭಾಳ ಮೆಹನತ್ ಮಾಡಿ ಕಬ್ಬ ಅದನ್ನೆಲ್ಲ ಸುಟ್ಟು ಕರಕಾಗ್ಯದ. ಅದಕ್ಕೇನದ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು. ಸರ್ಕಾರ ಇನ್ನೊಂದು ಏನು ಹೇಳ್ತದಂದರೆ ಇಲ್ಲ ದುಡ್ಡಿಲ್ಲ ಅಂತಕ್ಕಂಥದ್ದು. ಸರ್ಕಾರ ಯಾವುದೋ ಒಂದು ಕಾರ್ಯಕ್ರಮ ಸಲ್ಯಾಕ, ಯಾವುದೋ ಒಂದು ಅಭಿವೃದ್ಧಿ ಸಲ್ಯಾಕ ನಾನು ಇವತ್ತೊಂದು ಟಿ ವಿಯಲ್ಲಿ ನೋಡಿದ್ದೇನೆ. ನಾನು ಅಭಿವೃದ್ಧಿ ಸಲ್ಯಾಕ ಒಂದು 50,000 ಕೋಟಿ 5,000 ಕೋಟಿ ರೂಪಾಯಿ ಇವತ್ತಿಂದ ತಿಂದು ನುಂಗ್ ಹಾಕಿದಾರಲ್ಲ, ಇದು ಸರಿ ಅನ್ನುವಂತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಆ ಬಡ ರೈತರಿಗೆ ಏನಾದರೂ ಉಪಕಾರ ಮಾಡಿದರೆ, ಪರಿಹಾರ ಕೊಟ್ಟರೆ ಅದು ಹೆಸರು ಹೇಳ್ಕೊತಕ್ಕಂಥದ್ದಿತ್ತು. ಇವತ್ತು 5,000 ಕೋಟಿ ರೂಪಾಯಿ ಅನ್ನೋದ ನೀವು ಇವತ್ತು KKRDB ಅವರು, ಅದು KKRDB ಅಧ್ಯಕ್ಷರೇ ತಾವು ಒಬ್ಬ ಮುಖ್ಯಮಂತ್ರಿ, ಒಳ್ಳೆ ರೀತಿಯಲ್ಲಿ ಇರ್ತಕ್ಕಂಥ ಆಡಳಿತ ನಡೆದಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಆಡಳಿತ ನಡೆದಿರೋ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರನಾಗಿ 5,000 ಕೋಟಿ ರೂಪಾಯಿ ತಿಂದು ಹಾಕಿದ್ರಲ್ಲ, ನಮಗೆ ನಾಚಿಕೆ ಶರ್ಮ ಬರಬೇಕು ಅಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಇಂಥ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಮಾರ್ಚಿಂದ ಹೋರಾಟ ಮಾಡ್ತಾ ಇದ್ದೇವೆ ನಾವು ಸರ್ಕಾರಕ್ಕೆ, ರೈತರ ಪರವಾಗಿ ನಿಲ್ರಿ, ರೈತರ ಪರವಾಗಿ ನಿಲ್ರಿ, ರೈತನ ಅಭಿವೃದ್ಧಿ ನೋಡ್ರಿ ಅಂತಕ್ಕಂಥದ್ದು. ಆದರೆ ಇದನ್ನು ಇಲ್ಲದೆ ನೀವು ಕಳ್ಳಾಟದಿಂದ 5,000 ಕೋಟಿ ರೂಪಾಯಿ ಅನ್ನೋದ ನೀವೆಲ್ಲ ತಿಂದು ಹಾಕಿದಿರಲ್ಲ, ಇದು ಸರಿನೇ. ವಿವಿಧ ನೋಡಿ, ಒಂದು ಶಾಲೆ ಇರ್ಬೋದು, ಮಕ್ಕಳಿಗೆ ಆಟ ಆಡಲಿರ್ಬೋದು, ಅಭಿವೃದ್ಧಿ ಕೆಲಸ ಇರ್ಬೋದು, ಕೆರೆ ಕಟ್ಟಿ ಇರ್ಬೋದು, ರೋಡ್ ಇರ್ಬೋದು, ಇವೆಲ್ಲ ಒಂದು ತಿಂದು ನೀರು ಕುಡ್ದಿರಿ ಅಂತಕ್ಕಂಥದ್ದು ಇವತ್ತು ಪತ್ರಿಕಾದ ಗೊತ್ತಿದಾಗ ಟಿವಿಯಲ್ಲಿ ಬರ್ತಾ ಇದೆಯಲ್ಲ, ಇದು ಸರಿನೇ? ಇದು ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾಡ್ತಕ್ಕಂಥ ಸರಿನೇ? ಉಸ್ತುವಾರಿ ಮಂತ್ರಿಗಳೇ, ತಮಗೂ ಇದಕ್ಕೆ ಸ್ವಲ್ಪ ಇವತ್ತಿನ ದಿವಸದ ಎಚ್ಚೆತ್ತುಕೊಳ್ರಿ. ನೀವು ನಿಮ್ಮ ಪರಿಸ್ಥಿತಿ ಇವತ್ತಿನ ದಿವಸ ಏನಾಗಿದೆ ಅಂತಕ್ಕಂಥ. ಕಲಬುರಗಿ ಜಿಲ್ಲೆಯಲ್ಲಿ ಸಂಪೂರ್ಣವಾದಂಥ ನಿಮ್ಮ ರಾಜಕೀಯ ಕುಸಿದಿದ್ದು ಇವತ್ತಿನ ದಿವಸ ರೈತರ ಕಂಗಾಲು ಮಾಡಿರ್ತಕ್ಕಂಥದ್ದು ಏನಾದರೂ ಆದರೆ ನಿಮ್ಮ ಸರ್ಕಾರ ಅಂತಕ್ಕಂಥ ಅನ್ಬೋದು. ಅದಕ್ಕಾಗಿ ಅದು ಏನಾದರೂ ಇರ್ಬೋದು, ನೀವು ತಿನ್ನಿದ್ರೆ ಕುಡ್ರೆ ಗೊತ್ತಿಲ್ಲ, ಆದರೆ ಈ ರೈತರಿಗೆ ಸರಿಯಾದ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡ್ರಿ ಅಂತಕ್ಕಂಥದ್ದು. ಪರಿಹಾರ ಇವರಿಗೆ 40 ಲಕ್ಷ, ಇಬ್ಬರಿಗೂ 20 ಲಕ್ಷ 40 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ ಸರ್, ಈಗ ಇನ್ನೊಂದು ವಿಷಯ, ಯಾವ ಅಧಿಕಾರಿಗಳು ಈಗ ಕಬ್ಬು ಸುಟ್ಟಿದ ಮೇಲೆ ತಕ್ಷಣ ಏನಂತ ತಲಾಟಿಯವರು ರೆವೆನ್ಯೂ ಅವ್ರಿಗೆ ಮಾತಾಡಿದೆವು, ತಹಸೀಲ್ದಾರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ರಿ. ನನ್ನ ಬಲ್ ಬಂದ್ರಿ ಇವರು, ಹೇಳ್ತಾರೆ ಇವರು, ಅಣ್ಣ ಹೇಳ್ತಾರೆ. ಆಮೇಲೆ ನನ್ನ ಬಲ್ ಬಂದಾಗ ಸರ್ ಹಿಂಗೆ ಆಗಿದೆ, ರೈತ ಮುಖಂಡರು, ನೀವು ರೈತರ ಪರ ಹೋರಾಟ ಮಾಡ್ತೀರಿ, ನಮ್ಮ ಕಬ್ಬು ಸುಟ್ಟಿದೆಯಾ ಸರ್ ಅಂದಾಗೆ ತಕ್ಷಣ ಅವ್ರನ್ನ ತಹಸೀಲ್ದಾರ್ ಇಮಿಡಿಯೇಟ್ ತಲಾಟಿ ಕಳಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದರು. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರೆ ಎಲ್ಲ ಸರ್ವೆ ಮಾಡಿದ್ದಾರೆ, ಎಷ್ಟು ಎಕರೆ ಸುಟ್ಟದೆ, ಏನು ಸುಟ್ಟದೆ ಎಲ್ಲರೂ ಸರ್ವೆ ಮಾಡಿರೋದು ಪಂಚಾಯತ್ ಕೊಟ್ಟರೆ. ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸರ್ಕಲ್ರು ಸಕಾರಾತ್ಮಕವಾಗಿ ನಮ್ಮ ಬೆಂಬಲ ಮಾಡಿ, ರೈತಂದು ಈ ಥರ ಆಗ್ಯದಲ್ಲ ಅಂತ ಹೋಗಿ ಅವ್ರನ್ನೂ ಕೂಡ ಸ್ವತಃ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಪಂಚನಾಮೆ ಮಾಡಿಬಿದ್ರೆ ಎಲ್ಲ ಪಂಚನಾಮಕ್ಕೆ ಆಗೋದು ರೆಡಿ ಇದೆ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿದೆವು. ಇವತ್ತೇ ಸಾಯಂಕಾಲವರೆಗೂ ಏನಂದ್ರೆ ಜಿಲ್ಲಾಧಿಕಾರಿಗೆ
ಈ ಮನವಿಯನ್ನ ತಲುಪಿಸ್ತೇವೆ. ಸರ್ ಇನ್ನೊಂದು 3 ವರ್ಷ ಸತತವಾಗಿ ಹಗರಗುಂದಿದಾಗ ಅದೇ ತಾಲೂಕದಾಗೆ 3 ವರ್ಷ ಸತತವಾಗಿ 10 ಎಕರೆ ಕಪ್ಪುಳ್ಳದು ಕರೆಂಟ್ದಿಂದ ಸರ್. ನಾನು ಹಾಗೂರ್ಗುಂಡಿ ರೈತರು ಬಂದಿದ್ರು, ಅವರೆಲ್ಲ ಆಲ್ರೆಡಿ ಮನವಿಯನ್ನ ಕೊಟ್ಟಿದ್ದಾರಂತೆ, ನನಗೆ ಸಂಪರ್ಕ ಮಾಡಿದ್ದಾರೆ. ನಾನು ಸಂಪರ್ಕದಲ್ಲಿ ಇರಲಿಲ್ಲ, ಬೇರೆ ಕಡೆ ಇರೋದು ಸಂಪರ್ಕ ಮಾಡೋದು ಆಗಲಿಲ್ಲ. ನಿನ್ನೆ ಆ ರೈತರು ಸಿಕ್ಕಿದ್ರು, 7-8 ಜನ ಬಂದಿದ್ರು. ನಾನು ಅವ್ರನ್ನೂ ಹೇಳ್ತಾ ಇದ್ದೀನಿ, ಯಾಕೆ ಈ ಥರ ಆಗ್ತದೆ ಮತ್ತು ಅವ್ರದ್ದೇ ಸುಟ್ಟವ್ರದ್ದೇ ಯಾಕೆ ಸುಡ್ತದ ಅಂತಕ್ಕಂಥದ್ದು ದಯವಿಟ್ಟು ಸರ್ಕಾರದ ಗಮನದಲ್ಲಿ ಇಡಬೇಕು. ಆ ಒಂದು ವೇಳೆ ಯಾರಾದರೂ ಕೋಮ ಗಲಭೆ ಮಾಡ್ತಕ್ಕಂಥವ್ರು ಬೇಕಾಗಲ್ದವ್ರು ಏನಾದರೂ ಅದನ್ನೇನು ಬೆಂಕಿ ನಾವು ಜಾಗಕ್ಕೆ ಹೋಗಿದ್ದೀರಿ, ಕರೆಂಟ್ ಪ್ರಾಬ್ಲಮ್ ಅದ ಅಲ್ಲಿ. ಅವು ಹೋಗಿ ಸಂಪರ್ಕ ಹಾ ಅದನ್ನು ಇರ್ಬೋದು. ಈಗ KEB ಅವರು ಈಗ ವಿದ್ಯುತ್ ಶಕ್ತಿ ಅವ್ರು ಏನ್ ಮಾಡ್ತಾರೆ, ಅಂದಾಜ್ ಮಟ್ಟಿಗೆ ವೈರ್ ಹಾಕೋದು ಆಯ್ತು. ಎಷ್ಟು ಸಾರಿ ಒಳ್ಳವ್ರು ಬರೋದಿಲ್ಲ, AWಗಳಾದ್ರೆ ಫೋನ್ ಎತ್ತೋದಿಲ್ಲ, JEಗಳು ಫೋನ್ ಎತ್ತೋದಿಲ್ಲ. ಈ ರೈತರು ಫೋನ್ ಮಾಡಿ ಮಾಡಿ ಬೇಸರ ಆಗ್ತದೆ. ಯಾರೋ ಸೋಟ ಮುಟ ಲೀಡರ್ಗೆ ಹೇಳ್ತಾರೆ, ಆ ಲೀಡರ್ ಫೋನ್ ಮಾಡಿ ಆಯ್ತು ರೀ ಮಾಡ್ತೀವಿ ಅಂತಾರ, ಮಾಡಲ್ಲ. ಬಹುಶಃ ಅವ್ರದ್ದು ಇದ್ರಾಗ ಏನದ ಕುಮ್ಕುಮಿ ಅಂದ್ರೆ ಅವ್ರದ್ದು ನೆಗ್ಲಿಜೆನ್ಸಿ ಪರವಾಗಿ ಏನದ ರೈತ ಈ ತರ ಕಂಗಾಲಾಗ್ತಾನ ಅಂತಕ್ಕಂಥದ್ದು ಹೇಳ್ಬೋದು. ಗ್ರಾಮದ ಜಮೀನಿನ ಸರ್ವೆ ನಂಬರ್ 274/1ರಲ್ಲಿ 7 ಎಕರೆ ಜಮೀನು, 7 ಎಕರೆ 35 ಗುಂಟೆ ಆದಾಗ 4 ಎಕರೆ ಸಂಪೂರ್ಣವಾಗಿ ಸುಟ್ಕೃಪೆ. ಅದೇ ರೀತಿಯಾಗಿ ಇನ್ನೊಂದು ಸರ್ವೆ ನಂಬರ್ 274 ಸರ್ವೆ ನಂಬರ್ /2 7 ಎಕರೆಯಲ್ಲಿ 4 ಎಕರೆ ಬೆಳೆದ ಕಬ್ಬು ಏನದ ಆಕಸ್ಮಿಕ ಬೆಂಕಿಯಿಂದ ಸುಟ್ಟು ಹೋಗಿದೆ. ಇವು ಸರ್ವೆ ನಂಬರ್ಗಳು. ಕರೆಂಟ್ ಹಚ್ಚಾರು, ಮನುಷ್ಯರು ಹತ್ತಿದ್ರಿ. ರಾತ್ರಿ 10ಕ್ಕೆ ಹಚ್ಚಾರಿ. ನಾವು ಎತ್ಗಳು ಹೊಡ್ಕೊಂಡ್ಕೆ ಮನೆಗೆ ಬಂದಿದ್ದೇವ್ರಿ. ಹಿಂದ್ರಿ ಆ ಬಾಜು ಹೊಲದವ್ರು ಟೋಳಿಯವ್ರು ಇದ್ರಿ, ನಿಮ್ಮ ಹೊಲ ಬೆಂಕಿ ಹತ್ತದ ಅಂತ ಫೋನ್ ಮಾಡೋಣ ಓಡ್ ಹೋಗಿ. ಎಷ್ಟು ಗಂಟೆಗೆ ಸುಮಾರಿಗೆ ಆಗಿದೆ? ಇದು 10 ಗಂಟೆಗೆ ಆಗ್ಯ ರಾತ್ರಿ. 10 ಗಂಟೆ ಸುಮಾರು. ನಮ್ಮ ಅಣ್ಣದು 4 ಎಕರೆ ಸುಟ್ಟದ್ರಿ, ನಮ್ದು 4 ಎಕರೆ. ಬಾಜುನ ಇದ್ರಿ, ಹತ್ತೆ ಇದ್ರಿ. ಅವು ದಂಡಿ ಕಲ್ತೀವ್ರಿ. ಆ ಕಾರಣ ಸುಟ್ಟದ್ರಿ, ಈ ಕಾರಣ ಸುಟ್ಟದ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಬಡೇ ಸಾಬ್. ನಮಸ್ಕಾರ. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇದು 22ನೇ ತಾರೀಕು ಶನಿವಾರ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಆಗಮಿಸುತ್ತಿದ್ದಾರೆ. ಹಾಗೂ 3 ತಿಂಗಳಿಂದ ಸತತವಾಗಿ ರಿಯಾಲಿಟಿ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3 ಅಂತೇಳಿ 2 ಸೀಸನ್ ಅತಿ ಹೆಚ್ಚು ಜನಪ್ರಿಯಗೊಂಡ ನಂತರ 3ನೇ ಸೀಸನ್ ಸ್ಟಾರ್ಟ್ ಮಾಡಿದ್ದೀವಿ. ಇದರ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಕೂಡ ಅವತ್ತಿನ ದಿನನೇ ಇರ್ತದೆ. 15 ಜನ ಈ ಕಾರ್ಯಕ್ರಮ ಗಾಯಕರಾಗಿ ಸೆಲೆಕ್ಟ್ ಆಗಿರ್ತಾರೆ. 15 ಜನ ಗ್ರ್ಯಾಂಡ್ ಫಿನಾಲೆಗೆ. ಅದರದ ಮುಖ್ಯ ತೀರ್ಪುಗಾರರಾಗಿ ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಇಂದು ನಾಗರಾಜ್ ಕೂಡ ಆಗಮಿಸುತ್ತಿದ್ದಾರೆ. ಹಾಗೂ ಇದರ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮನೂ ಕೂಡ ಇರ್ತದೆ. ಅದರ ಜೊತೆಗೆ 33 ವಿವಿಧ ಕ್ಷೇತ್ರಗಳಲ್ಲಿ 33 ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ 33 ಜನರಿಗೆ ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಆಗಿರ್ಬೋದು, ಅಲಂಪ್ರಭು ಪಾಟೀಲ್ ಸರ್ ಆಗಿರ್ಬೋದು, ಹಾಗೂ ಉದ್ಯಮಿದಾರರಾದಂಥ ಶ್ಯಾಮ್ ಕಂದೇವಲ್ ಆಗಿರ್ಬೋದು, ಉದ್ಯಮಿದಾರ ಆಗಿರ್ತಕ್ಕಂಥ ಸುನಿಲ್ ರಾಠೋಡ್ ಸರ್ ಆಗಿರ್ಬೋದು, ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಆಗಿರ್ಬೋದು, ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್ ಅವರು ಆಗಿರ್ಬೋದು, ಹಾಗೂ ರವಿ ಗಜ್ರೆ ಸರ್ ಆಗಿರ್ಬೋದು, ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಕಲಬುರಗಿಯ ಕನ್ನಡ ಪ್ರೇಮಿಗಳು, ಕಲಾ ರಸಿಕರಲ್ಲಿ 1-2 ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಕನ್ನಡ ಹಬ್ಬ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಿಮ್ಮಿಂದನೇ ನಿಮಗೋಸ್ಕರನೇ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕನ್ನಡದ ಮೆರಗನ್ನು ಹೆಚ್ಚಿಸಬೇಕಂತೇಳಿ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಡಾಕ್ಟರ್ SM ಪಂಡಿತ್ ರಂಗಮಂದಿರ ಸರ್, ಗುರು ಬಂಡಿ ಅಂತ. ಬೆಂಗಳೂರದವ್ರು ಯಾರು